ನಮಸ್ಕಾರ ಆಚಾರ್ಯ. ಹರೇ ಶ್ರೀನಿವಾಸ. ಸಾಷ್ಟ ನಮಸ್ಕಾರಗಳು. ಹರೇ ನಮಃ. ನಮಸ್ಕಾರ ಆಚಾರ್ಯ. ಸ್ಮೃತಿಭಿರನುಮೇದಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ಗ್ರಹಜಮಹಮಮೇಜಂ ಧ್ಯೇಜಮಾಮ್ನಾ ಜಗೇಜಂ ಸತಜಮಸತಜೇಜಂ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಲಕ್ಷ್ಮೀಕಾಂತಂ ಭುವರಾಹಂ ಭಜೇಹಂ ಬಾದರಾಯಣಂ ವಾದಿರಾಜಹೃದಂ ಭೋಜಮಂದಿರಂ ವಾಜಿಕಂಧರಂ ಭೀಮಸೇನಾನಂದತೀರ್ಥವಾನರೇಂದ್ರಾನಹಂ ಭಜೆ ವಾದಿರಾಜಗುರೂನ್ ವಂದೇ ವೇದವೇದ್ಯಗುರೂನ್ ಭಜೆ ಗುರೂನ್ ವೇದನಿಧೀನ್ ವಂದೇ ನಾರಸಿಂಹಗುರೂನ್ ಭಜೆ ವಂದೇ ನಾರಾಯಣಾಚಾರ್ಯಾನ್ ಕರ್ಣಾದಿಗಣಸೇವಿತಾನ್ ವಂದೇ ವೃಂದಾವನಾಚಾರ್ಯಾನ್ ಹಯಗ್ರೀವಮುನೀನ್ ಭಜೆ ಶೇಷಸೀತಾಪತಿವ್ಯಾಸಾನ್ ಪ್ರಣಮಾಮಿ ಗುರುಪ್ರಿಯಾನ್ ವೃಂದಾವನಾರ್ಯ ಸಂಪ್ರಾಪ್ತ ಜ್ಞಾನೈಶ್ವರ್ಯಾನಹಂ ಸದಾ ರಘುಪ್ರವೀರಾಖ್ಯ ಗುರೂನ್ ಭಜೆ ಜ್ಞಾನಾದಿಸಿದ್ಧಯೇ ಶ್ರೀಮದ್ ವೃಂದಾವನಾಖ್ಯಾನಂ ವ್ಯಾಖ್ಯಾನೆ ಮಂದಧೀರಹಂ ಯದ್ಯಪ್ಯನಧಿಕಾರ್ಯಸ್ಮಿನ್ ತಥಾಪಿ ಗುರುವಾಕ್ಯತಃ ಮಯಾ ಯದಲ್ಪಂ ವಿಜ್ಞಾತಂ ತತ್ಸ್ಮೃತ್ಯರ್ಥಂ ನಿರೂಪ್ಯತೆ. ಸಂತಃ ಸಂತು ಕೃಪಾವಂತೋ ಗುರುರಾಜಪದಾಶ್ರಯಾಃ ಭಗವಾನ್ ಅವ್ಯವಹಿತ ಭಾವಿಕಲ್ಪಸಮೀರೋ ಲಾತವ್ಯಾಚಾರ್ಯಃ ಸುರವರ್ಯೈಃ ಸಂಪ್ರಾರ್ಥಿತಃ ಶ್ರೀನಾರಾಯಣೇನ ಆಜ್ಞಪ್ತಃ ಸನ್ ಭೂಮೌ ಅವತೀರ್ಯ ವಾದಿರಾಜನಾಮಾಯತಿ ಕುಲತಿಲಕೋ ಭೂತ್ವಾ ದುರ್ವಾದಿನೋ ವಿಜಿತ್ಯ ಯುಕ್ತಿಮಲ್ಲಿಕಾದೀನ್ ಗ್ರಂಥಾನ್ ವಿರಚಯ್ಯ ಸಜ್ಜನಾನಾಂ ಸಮ್ಯಜ್ಞಾನಮುತ್ಪಾದ್ಯ ಅತ್ಯಕ್ತದೇಹಃ ಸನ್ ವೃಂದಾವನಸ್ಥೋ ಭೂತ್ವಾ ಭಕ್ತಾನಾಂ ಇಷ್ಟಾನಿಷ್ಟ ಪ್ರಾಪ್ತಿ ಪರಿಹಾರ ಸಾಧನ ಅತ್ಯರ್ಥ ಪ್ರಸಾದ ಜನಕ ಅಪರೋಕ್ಷ ಜ್ಞಾನ ಜನಕ ಪರೋಕ್ಷ ನಿಶ್ಚಯೋತ್ಪಾದಕ ಉಪನಿಷದಾದಿ ಪ್ರತಿಪಾದ್ಯ ರುಜುಭಾವಂ ಸ್ವಸ್ಯ ಖ್ಯಾಪಯಿತುಂ ವೃಂದಾವನಾಖ್ಯಾನಂ ಕುರ್ವನ್ ಕಸ್ಯಚಿತ್ ತದಾನೀಂ ಅಕುಶಲ ದೇಶೀಯ ಬ್ರಾಹ್ಮಣ ಸ್ವಪ್ನೆ ವಿಶ್ವಾಸಯೋಗ್ಯಾನಾಂ ವಿಶ್ವಾಸಂ ಉತ್ಪಾದಯಿತುಂ ಉಪದಿದೇಶ ವಿಲೀನ ಪ್ರಕೃತಿತಯ ಅಂತರಾಜ ವಿಧುರೋಪಿ ಆಚಾರ್ಯವತ್ ಶಿಷ್ಯಾನ್ ಗ್ರಾಹಯಿತುಂ ಗ್ರಂಥಾದೋ ಮಂಗಲಮಾಚರತಿ ಹಯಗ್ರೀವೇತ್ಯಾದಿನಾ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ. ಈಗ 98ನೇ ಶ್ಲೋಕ. ಉರ್ವೀಚ ಪರ್ವತಧೃತಾಪಿ ಶ್ರಿಯೋ ವರಾಭೂತ್ ಶ್ರೀಪರ್ವತಂಚ ಸ್ವಯಮೇವ ಧರತ್ಯಮೋಘಂ. ಅಸ್ಮಾತ್ ವರಾಹಮಹಿಷೀ ಚ ಬಭೂವ ಕೋಲಾತ್ ಅಂಕೆ ಧೃತಾ ಚ ಮುಹುರಪ್ಯಭಿಲಾಷಿತಾ ಸಾ. ಮಹುಹು ಅಂತ ಏನಾದಿದೆ ಅದನ್ನ ತಿದ್ಕೊಳ್ಳಿ, ಮುಹುಹು ಅಂತ. ಈಗ ಧರಾದೇವಿಗೆ ಅಹಂಕಾರ ಬಂದಿದ್ದು, ಗರ್ವ ಬಂದ ಪ್ರಸಂಗವನ್ನು ವರ್ಣಿಸ್ತಾರೆ. ಈ ಹಿಂದೆ ಕಥಾಸಾರದಲ್ಲಿ ನೋಡಿದ್ವಿ ಈ ಅಧ್ಯಾಯದ ಕಥೆ ಏನು, ಈ ಅಧ್ಯಾಯದಲ್ಲಿ ಬರೋದು ಅಂತ. ಅದರ ವಿಸ್ತಾರ ರೂಪ ಈಗ. ಯಾಕೆ ಧರಾದೇವಿಗೆ ಅಹಂಕಾರ ಬಂತು, ಗರ್ವ ಯಾಕೆ ಅಂತ.
ಧರಾದೇವಿ ಮೊದಲು ಎಷ್ಟೇ ಕಕ್ಷೆಯಲ್ಲಿ ಇದ್ದಾಳೆ ಅಂತ ಎಷ್ಟನೇ ನಮಗೆ ಶ್ಲೋಕ? 98ನೇ ಶ್ಲೋಕ. 98. ಆಯ್ತು ಗುರುಗಳು, ಆಯ್ತಾಯ್ತು. ಮೊದಲನೇದಾಗಿ ಧರಾದೇವಿ ಎಷ್ಟನೇ ಕಕ್ಷೆಯಲ್ಲಿ ಇದ್ದಾಳೆ ಅಂತ ತಿಳಿಬೇಕು. ಅವಳಿರುವಂತಹ ಕಕ್ಷೆ ಅದು 25ನೇ ಕಕ್ಷೆ ಧರಾದೇವಿ. ಯಾಕಂದ್ರೆ ಪಂಚಭೂತದಲ್ಲಿ ಬರುವಂತಹ ಪೃಥ್ವಿ ಏನಿದೆ ಆ ಪೃಥ್ವಿಯ ಅಭಿಮಾನಿನಿ ದೇವತೆ ಧರಾದೇವಿ. ಆ ಕಕ್ಷೆಯಲ್ಲಿ ಕೆಲವುದಲ್ಲಿ ವ್ಯತ್ಯಾಸಗಳಿರುತ್ತೆ, ಅನೇಕ ತಾರತಮ್ಯ ಪ್ರಬಂಧಗಳಿದೆ, ತಾರತಮ್ಯದ ಬಗ್ಗೆ ತುಂಬಾ ಗ್ರಂಥಗಳಿದೆ. ಅಂತೂ ಕೊನೆ ಕಕ್ಷೆಯಲ್ಲಿ ಬರೋಳು 25ನೇ ಕಕ್ಷೆ. ಅಲ್ಲಿ ಪಂಚಭೂತಗಳಲ್ಲಿ ಕೊನೆಯದು ಪೃಥ್ವಿ. ಆ ಪೃಥ್ವಿ ಅಭಿಮಾನಿನ ದೇವತೆ ಧರೆ. ಪ್ರತಿಯೊಂದು ಭೂತಗಳನ್ನು ನೋಡಿದ್ರು ಯಾರ್ಯಾರು ಯಾವ ಕಕ್ಷೆಯಲ್ಲಿ ಇದ್ದಾರೆ ಅಂತ ಗಮನಿಸಿದಾಗ ಆ ಎಲ್ಲ ದೇವತೆಗಳಿಂತಲೂ ಕಡಿಮೆ ಅಂದ್ರೆ ಧರಾದೇವಿನೇ. ಈಗ ಉದಾಹರಣೆಗೆ ಅಪ್ಪು ಅಂದ್ರೆ ನೀರಿನ ಅಭಿಮಾನಿ ದೇವತೆ ವರುಣದೇವರು. ವರುಣದೇವರು 13ನೇ ಕಕ್ಷೆಗೆ ಬರ್ತಾರೆ. ಇನ್ನು ತೇಜಸ್ಸು ಅಂದ್ರೆ ಅಗ್ನಿದೇವರು 15ನೇ ಕಕ್ಷೆಗೆ ಬರ್ತಾರೆ. ಇನ್ನು ವಾಯು ಅಂದ್ರೆ ಇಲ್ಲಿ ಪ್ರವಾಹ ವಾಯು, ಮುಖ್ಯ ವಾಯು ಅಲ್ಲ, ಪ್ರವಾಹ ವಾಯು 11ನೇ ಕಕ್ಷೆ. ಇನ್ನು ಆಕಾಶ ಅಂದ್ರೆ ಆಕಾಶಾಭಿಮಾನಿ ಗಣಪತಿ 18ನೇ ಕಕ್ಷೆ. ಹಾಗಾದ್ರೆ ಮಿಕ್ಕಿದ ಭೂತಗಳೇನಿದೆ ಆ ಭೂತಗಳ ಅಭಿಮಾನಿ ದೇವತೆಗಳು ಎಲ್ಲರೂ ಧರಾದೇವಿಗಿಂತ ಮೇಲೆ ಇದ್ದಾರೆ. ಧರಾದೇವಿ ನಂತರ ಬರೋ ದೇವತೆ. ಅಂದ್ರೆ ಎಲ್ಲಾ ದೇವತೆಗಳಿಗಿಂತ ಕಡಿಮೆ ಅಂದ್ಮೇಲೆ ಗರ್ವ ಬರ್ಲಿಕ್ಕೆ ಒಂದು ಅವಕಾಶನೇ ಇರಬಾರದು. ಆದ್ರೆ ಮುಹುರಪಿ ಅಭಿಲಾಷಿತಾಸ, ನಾನು ಎಲ್ರಿಗಿಂತಲೂ ಕೂಡ ಶ್ರೇಷ್ಠಳಾಗ್ತೇನೆ, ನಾನು ಶ್ರೇಷ್ಠಳಾಗ್ಬಿಡ್ತೀನಿ ಅನ್ನೋ ಒಂದು ದುರಭಿಮಾನ ಉಂಟಾಯ್ತಂತೆ. ಸರ್ವಾಪೇಕ್ಷೆಯ ಅಹಂ ಅಧಿಕಾ ಭವೇಯಮಿತಿ ಅಪೇಕ್ಷಾ ವಿಶಿಷ್ಟ. ಈ ಒಂದು ಅಪೇಕ್ಷೆ ಬಂತು, ಹಾಗೆ ತಿಳ್ಕೊಳ್ಳು ಕೂಡ ಅಂತ ಅರ್ಥ. ಅತಯವ ದುರಭಿಮಾನ ವಿಶಿಷ್ಟ ಜಾತ, ಆ ದುರಭಿಮಾನ ಬಂತು ಅಂತ. ಯಾಕೆ? ಇದಕ್ಕೆ ಕಾರಣ ಏನು? ದಿಢೀರಂತ ದುರಭಿಮಾನ ಬರುತ್ತಾ, ಅಹಂಕಾರ ಬರುತ್ತಾ, ನಾನೇ ಎಲ್ಲರಿಗಿಂತಲೂ ಶ್ರೇಷ್ಠ ಅಂತ ಹೇಗೆ ಅನ್ನಿಸ್ತು ಅಂದ್ರೆ ಅದಕ್ಕೆ ಕಾರಣ ಕೊಡ್ತಾರೆ. ಉರ್ವೀಚ ಪರ್ವತ ಧೃತಾಪಿ ಅಂತ. ಈಗ ಭೂಧರ ಅಂತ ಕರಿತೀವಿ ಪರ್ವತಗಳಿಗೆ. ಯಾಕೆ ಕರಿತೀವಿ? ಭೂ ಅಂದ್ರೆ ಭೂಮಿಯನ್ನ ಧರಿಸೋದು ಪರ್ವತ. ಈ ಉರ್ವಿ ಇದ್ದಾಳಲ್ಲ, ಉರ್ವಿ ಅಂತಂದ್ರೆ ಈ ಭೂಮಿ, ಧರಾದೇವಿ. ಈ ಭೂಮಿಯನ್ನ ಧರಿಸಿದ ಯಾವುದು? ಪರ್ವತ. ಹಾಗಾದ್ರೆ ಪರ್ವತ ಧೃತ ಅಂತ ಕರೆಸ್ಕೊಳ್ತಾಳೆ. ಪರ್ವತ ಎಲ್ಲ ಭೂಮಿಯನ್ನ ಧರಿಸಿದೆ ಅಂದ್ರೆ ಆ ಪರ್ವತ ಅಂದ್ರೆ ಯಾರಿಲ್ಲಿ? ಪರಮಾತ್ಮ ಅಂತ ಅರ್ಥ. ಅಂದ್ರೆ ಪರಮಾತ್ಮನೇ ಧರಿಸಿದಾನೆ ಭೂಮಿಯನ್ನು. ಹಾಗಾದ್ರೆ ಧರಾದೇವಿಗೆ ಏನ್ ಅನ್ನಿಸ್ತು? ನನ್ನನ್ನ ಪರಮಾತ್ಮನೇ ತಾನು ಧರಿಸಿದಾನೆ. ಪರಮಾತ್ಮ ತಾನೇ ಧರಿಸೋದು ಅಂತಂದ್ರೆ ಒಂದು ವಸ್ತುನ ತುಂಬಾ ದೊಡ್ಡ ವಿಷಯ ಅದು. ಇದು ಒಂದು ಕಾರಣ ಆಯ್ತು. ಆದ್ರೆ ಶ್ರೇಯ ಅವರ ಅಭೂತ್, ಇಲ್ಲಿ ಶ್ರೇಯ ವರ ಅಂತ ಪದಚ್ಛೇದ ಮಾಡ್ಕೊಬಾರ್ದು. ಶ್ರೇಯೋ ವರ ಅಂತಲ್ಲಿ ಮಧ್ಯದಲ್ಲಿ ಎಸ್ ಅಥವಾ ಅಳ್ ಅಂತ ಹೇಳ್ತೀವಿ, ಆ ಅಳ್ ಮಾರ್ಕ್ ಹಾಕೊಬೇಕು. ಶ್ರೇಯೋ ವರ ಅಭೂತ್, ಅವರ ಅಂತ ಮಾಡ್ಕೊಬೇಕು. ವರ ಅಂದ್ರೆ ಶ್ರೇಷ್ಠ ಆಗ್ಬಿಡುತ್ತೆ. ಶ್ರೇಯ ಅವರ, ಸ್ವಯಂ ಪರಮಾತ್ಮನೇ ಭೂಮಿಯನ್ನ ಧರಿಸಿದ್ರು. ಲಕ್ಷ್ಮೀ ದೇವಿಗಿಂತ ಮಾತ್ರ ಈ ಭೂಮಿ ಅಂದ್ರೆ ಧರಾದೇವಿ ಅವರ, ಚಿಕ್ಕವಳು ಅಂತ ಅರ್ಥ. ವಸ್ತುತ ಇವಳಿಗೆ ಅಹಂಕಾರ ಬರ್ಲಿಕ್ಕೆ ಇನ್ನೊಂದು ಕಾರಣ ಏನಾಯ್ತು ಅಂದ್ರೆ ಶ್ರೀ ಪರ್ವತಂಚ ಸ್ವಯಮೇವ ಧರತ್ಯಮೋಘಂ. ಶ್ರೀ ಪರ್ವತ ಅಂತ ಒಂದು ಪರ್ವತಕ್ಕೆ ಹೆಸರು. ಅಂದ್ರೆ ಲಕ್ಷ್ಮೀ ದೇವಿಯ ಆವೇಶದಿಂದ, ಲಕ್ಷ್ಮೀ ದೇವಿಯ ಸನ್ನಿಧಾನದಿಂದ ಕೂಡಿದ ಒಂದು ಪರ್ವತ. ಲೋಕದಲ್ಲಿ ಅನೇಕ ಪರ್ವತಗಳಿದೆ, ಅದರಲ್ಲೊಂದು ಶ್ರೀ ಪರ್ವತ. ಆ ಶ್ರೀ ಪರ್ವತವನ್ನು ಭೂಮಿ ತಾನೇ ಧರಿಸಿದ್ದಾಳೆ. ಒಂದು ವಿಡಿಯೋ ಮ್ಯೂಟ್ ಮಾಡ್ಕೊಳ್ಳಿ, ವಿಡಿಯೋ ಆಫ್ ಮಾಡ್ಕೊಳ್ಳಿ, ಮೆಸೇಜ್ ಹಾಕ್ತಾ ಇದ್ದಾರೆ. ಆಯ್ತು. ಶ್ರೇಯ ಅವರಾಯೇವ ಆಯ್ತು. ಇನ್ನು ಮುಂದೆ ಅಮೋಘಂ ಶ್ರೀ ಪರ್ವತಂಚ. ಅಮೋಘವಾದ ಪರ್ವತ ಅಂದ್ರೆ ದೊಡ್ಡ ಪರ್ವತ. ಆ ಪರ್ವತದಲ್ಲಿ ಏನಿಲ್ಲ ಅಂತಿಲ್ಲ ಅಂತ ಒಂದು ಲಕ್ಷ್ಮೀ ಸನ್ನಿಧಾನ ಇರೋ ಪರ್ವತ. ಆ ಪರ್ವತವನ್ನು ಹೊತ್ಕೊಂಡಿರೋದು ಭೂಮಿನೇ. ಯಾಕೆ? ಭೂಮಿ ಮೇಲೆ ಪರ್ವತಗಳಿವೆ. ಹಾಗಾದ್ರೆ ಪರ್ವತವನ್ನ ಹೊತ್ಕೊಂಡಿರೋದು ಭೂಮಿ. ಹಾಗೆ ಪರ್ವತ ಅನ್ನೋ ಪರಮಾತ್ಮನಿಂದ ಧರಿಸಲ್ಪಟ್ಟವಳು ಈ ಭೂಮಿ. ಅಷ್ಟೇ ಅಲ್ಲ, ಸಾ ವರಾಹ ಮಹಿಷಿ ಬಭೂವ. ಈ ಧರಾದೇವಿ ವರಾಹ ಮಹಿಷಿ ಅಂದ್ರೆ ವರಾಹದೇವರ ಪತ್ನಿನೂ ಆಗಿದ್ಲು. ಆ ವರಾಹದೇವರೇನ್ ಮಾಡಿದ್ರು?
ಕೋಲಾತ್ ಅಂಕೆ ಧೃತಾಚ. ಆ ವರಾಹದೇವರು, ಕೋಲ ಅಂದ್ರೆ ವರಾಹದೇವರು, ವರಾಹದೇವರು ತಾವು ತಮ್ಮ ತೊಡೆ ಮೇಲೂ ಕೂಡ ಧರಿಸಿದ್ದಾರೆ ಈ ಧರಾದೇವಿಯನ್ನ. ಈ ರೀತಿಯಲ್ಲಿ ಇಷ್ಟೆಲ್ಲ ಕಾರಣ ಸೇರ್ಕೊಳ್ತು. ಒಂದು ಪರ್ವತ ಧರಿಸಿದೆ, ಇನ್ನೊಂದು ಈ ಧರಾದೇವಿ ಪರ್ವತವನ್ನು ಧರಿಸಿದ್ದಾಳೆ, ಇನ್ನೊಂದು ವರಾಹದೇವರ ಪತ್ನಿ, ಅದರ ಜೊತೆಗೆ ವರಾಹದೇವರು ತೊಡೆ ಮೇಲೆ ಧರಿಸಿದ್ದಾರೆ. ಇಷ್ಟೆಲ್ಲ ಇದ್ದಾಗ ಸಹಜವಾಗಿ ಅನ್ನಿಸ್ತಂತೆ, ನಾನು ಲಕ್ಷ್ಮಿಗಿಂತನೂ ನಾನು ಹೆಚ್ಚಾಗ್ಬಿಡ್ತೀನಿ ಅನ್ನೋ ಭಾವನೆ ಬಂತಂತೆ. ಲಕ್ಷ್ಮಿಗಿಂತನೂ ನಾನು ಶ್ರೇಷ್ಠಳಾಗ್ಬಿಡ್ತೀನಿ. ಯಾಕೆ? ಇಷ್ಟೆಲ್ಲ ಇದೆ ಕಾರಣ. ಅದನ್ನ ಇಲ್ಲಿ ವಿವರಿಸ್ತಾರೆ. ಯದ್ಯಪಿ ಪರ್ವತಾದಿಭಿ ಆಲಂಗಿತ ಉರ್ವಿ, ವಸ್ತುತಃ ಪರ್ವತಾದಿಗಳೆಲ್ಲ ಆ ಭೂಮಿಯನ್ನ ಆವರಿಸ್ಕೊಂಡಿದೆ ಅಂದ್ರೆ ಅದು ಆಲಿಂಗನ ಮಾಡಿದ ಹಾಗೆ ಲೆಕ್ಕ. ಅಂದ್ರೆ ಭಗವಂತ ಆ ಪರ್ವತ ರೂಪದಲ್ಲಿರೋನು ಭೂಮಿಯನ್ನೆಲ್ಲ ಆಲಂಗಿಸಿದ್ದಾನೆ ಅಂತ ಅರ್ಥ. ಆದ್ರೂ ಲಕ್ಷ್ಮೀದೇವಿಯ ಸಕಾಶಾತ್ ಅವರ ಲಕ್ಷ್ಮೀದೇವಿಗಿಂತ ಚಿಕ್ಕವಳೆ. ಆದ್ರೂ ತನಗೇನನ್ನಿಸ್ತು, ಶ್ರೇಯ ವರ ಅಭೂತ್, ಲಕ್ಷ್ಮಿಗಿಂತ ಶ್ರೇಷ್ಠಳೇನೋ ಅನ್ನೋ ತರ ಬಂದ್ಬಿಟ್ಟಿದೆ. ಯಾಕೆ? ಅದಕ್ಕೆ ಕಾರಣಗಳು ಬೇಕಾದಷ್ಟಿದೆ. ಅಹಂ ಲಕ್ಷ್ಮೀದೇವಿ ಅಪೇಕ್ಷೆಯ ಶ್ರೇಷ್ಠ, ಆ ಲಕ್ಷ್ಮೀದೇವಿಗಿಂತಲೂ ನಾನೇ ಶ್ರೇಷ್ಠನು ಅನ್ನೋ ಒಂದು ಭಾವ, ಅಭಿಮಾನ ಬಂದಿದೆ. ಅದನ್ನ ಬಯಸ್ತಾ ಇದ್ದಾಳೆ ಕೂಡ. ಅಭಿಲಾಷಿತ ಅಂತ ಒಂದು ಶಬ್ದ ಬಂದಿದೆ. ಅಭಿಲಾಷಿತ ಅಂದ್ರೆ ಯಾರಿಗೆ ಅಭಿಲಾಷೆ ಉಂಟಾಯ್ತೋ ಅವಳಿಗೆ ಅಭಿಲಾಷಿತ ಅಂತ ಕರೀತಾರೆ. ಇದೊಂದು ವ್ಯಾಕರಣದ ವಿಶೇಷ ಶಬ್ದ ಇದು. ಅಭಿಲಾಷ ಅಸ್ಯಾಹ ಸಂಜಾತ, ಅಭಿಲಾಷೆ ಇವಳಿಗೆ ಉಂಟಾಯ್ತು, ಅದನ್ನ ಅಭಿಲಾಷಿತ ಅಂತ ಅನಿಸ್ಕೊಳ್ತಾಳೆ ಧರಾದೇವಿ. ಅವಳಿಗೆ ಅದನ್ನ ಹೆಸರು ಆಗಿ ಕರೀತಾರೆ. ಉದಾಹರಣೆಗೆ ತಾರಕಿತಂ ನಭಃ ಅಂತ ಸಂಸ್ಕೃತದಲ್ಲಿ ಒಂದು ಪ್ರಯೋಗ ಇದೆ. ತಾರಕಿತ, ಈತ ಅಂತ ಬರುತ್ತಲ್ಲ, ಅಭಿಲಾಷಿತ, ತಾರಕಿತಂ ಅಂತ ಬಂತಲ್ಲ. ಈ ಇತಂ ಅಂದ್ರೆ ಅದು ಹೊಂದಿರೋದು ಅಂತ ಅರ್ಥ, ಅದನ್ನು ಹೊಂದಿರೋದು ಅಂತ. ನಭ ಅಂದ್ರೆ ಆಕಾಶ. ಆಕಾಶ ಹೇಗಿದೆ ಅಂದ್ರೆ ತಾರಕಿತ, ತಾರಕ ಅಂದ್ರೆ ನಕ್ಷತ್ರ, ನಕ್ಷತ್ರಗಳನ್ನೆಲ್ಲ ಹೊಂದಿರೋ ಆಕಾಶ ಅಂತ ತಾರಕಿತಂ ನಭಃ ಅಂತ ಕರಿತೀವಿ. ಆ ತರದ ಪ್ರಯೋಗ ಇದು, ಅಭಿಲಾಷಿತ ಧರ. ಈ ರೀತಿ ದುರಭಿಮಾನ ವಿಶಿಷ್ಟಳಾಗ್ಬಿಟ್ಲು ಅಂತ. ಈ ದುರಭಿಮಾನ ಕಳಿಬೇಕಲ್ಲ, ಕಳಿಲಿಕ್ಕೆ ಭಗವಂತ ಏನ್ ಮಾಡ್ತಾನೆ ಮುಂದೆ ಅಂದಾಗ, ಅದಕ್ಕೆ ಮುಂದಿನ ಶ್ಲೋಕ 99ನೇದು. ಯಸ್ಯಾ ಗರ್ವ ಹರಾಯೇಹ ವರಾಹೋ ನರಕಂ ಸುತಂ ಲೋಕರಾಹುಂ ಧರಾಯಾಂ ಚ ದೃಷ್ಟ್ವಾರೋಹಯತ್ ಅದ್ಭುತಂ. ಈ ಹಿಂದಿನ ಶ್ಲೋಕದಲ್ಲಿ ಒಂದೊಂದು ವಿಶೇಷ ಅಂಶ ಇದೆ. ಅದನ್ನ ಕಣಗಲಿ ಶ್ರೀನಿವಾಸಾಚಾರ್ಯ ಹೇಳಿದ್ದಾರೆ. ಏನಂದ್ರೆ ಕೋಲಾತ್ ಅಂತ ಒಂದು ಶಬ್ದ ಬಂತಲ್ಲ, ಕೋಲಾತ್ ಅಂದ್ರೆ ವರಾಹದೇವರ ದೆಸೆಯಿಂದ ಅಂಕೆ ಧೃತ ಅಂದ್ರೆ ತೊಡೆ ಮೇಲೆ ಧರಿಸಲ್ಪಟ್ಟವಳು ಅಂತ ಇದೆ. ಅದು ಕೋಲಾತ್ ಅನ್ನೋದು ಪಂಚಮಿ ವಿಭಕ್ತಿ ಸಂಸ್ಕೃತ, ಆದ್ರೆ ಅದು ತೃತೀಯ ವಿಭಕ್ತಿ ಅರ್ಥದಲ್ಲಿದೆ ಅಂತ. ಕೋಲಾತ್ ಅನ್ನೋದು ಕೋಲೇನ ಅನ್ನೋ ಅರ್ಥದಲ್ಲಿದೆ, ಅಂದ್ರೆ ವರಾಹದೇವರಿಂದ ತೊಡೆಯಲ್ಲಿ ಧರಿಸಲ್ಪಟ್ಟವಳು, ವರಾಹದೇವರಿಂದ ಅನ್ನೋ ಅರ್ಥ. ಕೋಲೇನ ಅನ್ನೋ ಅರ್ಥದಲ್ಲಿ ಕೋಲಾತ್ ಅನ್ನೋ ಶಬ್ದ ಇದೆ. ಅದನ್ನೊಂದು ಗಮನಿಸ್ಬೇಕು. ಅಷ್ಟು ಬಿಟ್ಟರೆ ಇನ್ನೆಲ್ಲ ಸಮಾನವಾದ ವಿವರಣೆ. ಯಸ್ಯಾ ಗರ್ವಹರಾಯೇಹ, ಇಲ್ಲಿ ಬಂತಲ್ಲ ಗರ್ವ ಧರಾದೇವಿಗೆ, ಆ ಗರ್ವ ಹರಾಯ, ಗರ್ವ ಪರಿಹಾರ ಮಾಡ್ಲಿಕ್ಕೆ ಏನ್ ಮಾಡಿದ್ರು ಪರಮಾತ್ಮ ಅಂದ್ರೆ, ಧರಾದೇವಿಯಲ್ಲಿ ವರಾಹದೇವರು ಒಬ್ಬ ಮಗನನ್ನ ಸೃಷ್ಟಿ ಮಾಡ್ತಾರೆ. ಆ ಮಗ ಯಾರು ನಮಗ್ ಗೊತ್ತಿದೆ, ನರಕಂ ಸುತಂ, ನರಕಾಸುರನ ಸೃಷ್ಟಿ ಆಯ್ತು. ಅದು ಹೇಗ್ ಸೃಷ್ಟಿ ಮಾಡಿದ್ದಾರೆ ಅಂದ್ರೆ, ಶ್ರೀನಿವಾಸಾಚಾರ್ಯರ ವ್ಯಾಖ್ಯಾನ, ನರಕಾಖ್ಯಂ ಮನಸಾ ಸೃಷ್ಟ. ವರಾಹದೇವರು ಮನಸ್ಸಿನಿಂದ ಅನ್ಕೊಂಡು ಅಲ್ಲಿ ಸೃಷ್ಟಿ ಆಗೋಯ್ತು. ಧರಾದೇವಿಯಲ್ಲಿ ನರಕನ ಸೃಷ್ಟಿ ಆಗೋಗಿದೆ. ನರಕಂ ಅಂತ, ನರಕ ಅಂತ ಒಂದು ಹೆಸರು, ಅಸುರ ಆದ್ರಿಂದ ನರಕಾಸುರ ಅಂತ ಕರೆಯೋದು ಪ್ರಸಿದ್ಧಿ. ವರಾಹ ಗರ್ವಹರಾಯ, ಗರ್ವವನ್ನ ಪರಿಹಾರ ಮಾಡ್ಲಿಕ್ಕೋಸ್ಕರ, ಯಸ್ಯಾಹ ನರಕಂ ಸುತಂ ಅಂದ್ರೆ ಯಾರ ಗರ್ವ ಪರಿಹಾರಕ್ಕೋಸ್ಕರ ನರಕಂ ಸುತಂ ಮಗನನ್ನಾಗಿ ನರಕಾಸುರನನ್ನ ಸೃಷ್ಟಿ ಮಾಡಿದ್ನು, ಅದು ಆ ನರಕಾಸುರ ಎಂಥವನಾಗಿದ್ದ, ಲೋಕ ರಾಹುಂ ಅಂತ ಕರೀತಾರೆ. ಲೋಕಕ್ಕೆ ರಾಹುವಿನ ತರ ಅಂತ. ಲೋಕಕ್ಕೆ ರಾಹುವಿನ ತರ ಅಂದ್ರೆ ಅರ್ಥ, ಅಭಿಪ್ರಾಯ,
ಲೋಕಕ್ಕೆ ಕಂಟಕ ಅಂತ ಅರ್ಥ. ಈ ಲೋಕದಲ್ಲಿರೋರ್ಗೆಲ್ಲ ತಾನು ಕಷ್ಟ ಕೊಡೋನು, ಆದ್ರಿಂದ ಅವನಿಗೆ ಲೋಕರಾಹು ಅಂತ ಕರೀತಾರೆ. ರಾಹು ಅಂತಂದ್ರೆ ನಿಜವಾದ ರಾಹುನ್ ತಗೊಳ್ಬಹುದು, ಆದ್ರೆ ಆ ರಾಹು ಇವನ್ ಅಲ್ವಲ್ಲ, ಅದನ್ನ ರಾಹುವತ್ ಅಂತ ಅರ್ಥ. ಹೇಗೆ ಈ ಸೂರ್ಯ ಚಂದ್ರರಿಗೆಲ್ಲ ತೊಂದರೆ ಕೊಡುವಂತಹ ಈ ರಾಹು ಕೇತುಗಳಿರುತ್ತಲ್ಲ, ಅದೇ ತರಹ ಇಲ್ಲಿ ಇಡೀ ಲೋಕಕ್ಕೆ ಕಂಟಕ ಇವನಾತ, ಯಾರೋ ನರಕಾಸುರ. ಅದು ಹೇಗಾದ ಅನ್ನೋದ್ರ ವಿವರಣೆನೂ ಕೂಡ ಇದೆ. ಒಂದು ಕಥೆ ಇದೆ. ಏನ್ ಕಥೆ ಇದೆ? ನರಕಾಸುರ ಲೋಕಪಾಲಾನ್ ವಿಜಿತ್ಯ ತೇಷಾಂ ಕಾರ್ಯಾಣಿ ಸ್ವಯಮೇವ ಸ್ವಕೀಯ ದೈತ್ಯ ಸಹಾಯೇನ ಚಕಾರ ಇತಿ ಕಥಾ. ಇರೋ ಕಥೆ ಏನಂದ್ರೆ, ಲೋಕಪಾಲಕರು ಯಾರ್ಯಾರಿದ್ರು ಎಲ್ಲರ ಹತ್ರನೂ ಹೋದ ನರಕಾಸುರ. ಹೋಗಿ ಅವರೆಲ್ಲ ಗೆದ್ದ. ಅಂದ್ರೆ ಪ್ರತಿಯೊಬ್ಬರನ್ನ, ಯಮದೇವರನ್ನ ಹಿಡಿದು ಯಾರ್ಯಾರು ಲೋಕಪಾಲಕರಿದ್ದಾರೋ ಅವ್ರ ಹತ್ರ ಹೋಗೋದು, ಅವ್ರ ಜೊತೆ ಯುದ್ಧ ಮಾಡೋದು, ಅವ್ರನ್ನ ಗೆಲ್ಲೋದು. ಆಮೇಲೆ ಅವ್ರ ಕೆಲಸ ಏನಿತ್ತು ಆ ಎಲ್ಲ ಕೆಲಸ ಇವನೇ ಮಾಡ್ತಾ ಇದ್ದ ಲೋಕಪಾಲಕನಾಗಿ, ಇಡೀ ನನ್ನ ಅಧೀನ ಅಂತ. ಆದ್ರೆ ಪಾಲನೆ ಮಾಡೋದ್ರ ಬದಲು ಹಿಂಸೆ ಆಗ್ಲಿಕ್ಕೆ ಶುರುವಾಯ್ತು. ಅದು ತಾನೊಬ್ನೇ ಅಲ್ಲ, ಸ್ವಕೀಯ ದೈತ್ಯ ಸಹಾಯೇನ ಚಕಾರ, ತನ್ನವರ ಒಂದು ಸಂಬಂಧದಿಂದ, ಸಹಾಯದಿಂದ, ಅಂದ್ರೆ ದೈತ್ಯರ ಸಹಾಯದಿಂದ ತಾನು ಈ ಲೋಕವನ್ನ ಪಾಲನೆ ಮಾಡೋ ನೆಪದಲ್ಲಿ ಹಿಂಸೆ ಮಾಡ್ಲಿಕ್ಕೆ ಶುರು ಮಾಡ್ದ. ಅದಕ್ಕೆ ಒಂದು ಲೋಕರಾಹು ಅಂತ ಇವನನ್ನು ಕರೀತಾರೆ. ಅದರಿಂದ ಏನಾಯ್ತು? ಒಂದು ಲೋಕಪಾಲಕರಿಗೆ ಮಾಡಿದ ಹಿಂಸೆ, ಜೊತೆಗೆ ದೈತ್ಯರ ಸಹಾಯದಿಂದಾಗಿ ಅನೇಕ ಕಷ್ಟಗಳನ್ನ ಉಂಟು ಮಾಡ್ದ. ಈ ಎಲ್ಲ ದೃಷ್ಟಿಯಿಂದ ನರಕಾಸುರನಿಗೆ ಪಾಪದ ಅಭಿವೃದ್ಧಿ ಆಗ್ಲಿಕ್ಕೆ ಪ್ರಾರಂಭ ಆಯ್ತು, ಹೆಚ್ಚು ಪಾಪ ಆಯ್ತು. ಇಂಥ ಒಬ್ಬ ವ್ಯಕ್ತಿಯನ್ನ ಸೃಷ್ಟಿ ಮಾಡಿ ಆರೋಹಯತ್ ಅದ್ಭುತಂ ಅಂತ ಹೇಳ್ತಾರೆ. ಈ ಆರೋಹಯತ್ ಅನ್ನೋ ಶಬ್ದಕ್ಕೆ ಏನರ್ಥ? ಪಾಪ ವೃದ್ಧಿಯನ್ನ ಚೆನ್ನಾಗಿ ಮಾಡಿಸಿದ ಅಂತ ಅಭಿಪ್ರಾಯ. ರುಹ ಅಂತಂದ್ರೆ ಬೆಳೆಸೋದು ಅಂತ ಅರ್ಥ. ಈ ಲೋಕಪಾಲ ಪದವಿಯನ್ನ ಕೊಟ್ಟು ವಿಶೇಷವಾಗಿ ಅವನಿಗೆ ಪಾಪದ ಅಭಿವೃದ್ಧಿಯನ್ನ ಮಾಡಿಸಿದ. ಅದು ಲೋಕಪಾಲ ಪದ ಅಂತಂದ್ರೆ, ಲೋಕಪಾಲ ಯಾರು? ಲೋಕವನ್ನ ಪಾಲನೆ ಮಾಡೋನ್ ರಾಜ. ಇವನು ಪ್ರಾಗ್ಜ್ಯೋತಿಷಪುರ ಏನಿತ್ತು, ಆ ಪ್ರಾಗ್ಜ್ಯೋತಿಷಪುರಕ್ಕೆ ಅಧಿಪತಿಯಾಗಿದ್ದ. ನರಕಾಸುರನ ಒಂದು ಸಂದರ್ಭದಲ್ಲಿ ಪ್ರಾಗ್ಜ್ಯೋತಿಷಪುರ ಅಂತ ವರ್ಣನೆ ಮಾಡ್ತಾರಲ್ಲ ಈ ಮಹಾಭಾರತದಲ್ಲೆಲ್ಲ, ಆ ಪ್ರಾಗ್ಜ್ಯೋತಿಷಪುರ ಏನಿದೆ ಅದಕ್ಕೆ ಅಧಿಪತಿಯವರು. ಹಾಗಾಗಿ ಲೋಕ ಅಂದ್ರೆ ಪ್ರಾಗ್ಜ್ಯೋತಿಷಪುರ, ಅದಕ್ಕೆ ಅಧಿಪತಿ ಅಂದ್ರೆ ಪಾಲಕ ಇವನು. ಅಂತ ಒಂದು ಪದವಿಯನ್ನ ಕೊಟ್ಟು ಭಗವಂತ ಆರೋಹಯ ಚೆನ್ನಾಗಿ ಅಭಿವೃದ್ಧಿಗೊಳಿಸ್ತ. ಆ ಅಭಿವೃದ್ಧಿಗೊಳಿಸೋದು ಲೋಕಪಾಲ ಪದವಿ ಕೊಟ್ಟು ಏನ್ ಅಭಿವೃದ್ಧಿಗೊಳಿಸ್ತ? ಇನ್ನೂ ಅವನಿಗೆ ಜಾಸ್ತಿ ಪಾಪ ಕಾರ್ಯವನ್ನ ಮಾಡೋ ತರ ಒಂದು ದುರ್ಗುಣಗಳನ್ನ ಅಭಿವೃದ್ಧಿ ಪಡಿಸಿದ ಅನ್ನೋ ಅರ್ಥದಲ್ಲಿ ಬಂದಿದೆ. ಯಾಕೆಂದ್ರೆ ಅಸುರರಿಗೆ ಐಶ್ವರ್ಯ ಸಿಕ್ತು, ಒಂದು ಪದವಿ ಸಿಕ್ತು ಅಂತಂದ್ರೆ ಭಗವಂತನ ಅನುಗ್ರಹದಿಂದ. ಅದೇನಕ್ಕೆ ಕಾರಣ ಆಗಿರುತ್ತೆ ಅಂದ್ರೆ ಅವರವರ ಪಾಪದ ಅಭಿವೃದ್ಧಿಗೆ ಕಾರಣ ಆಗಿರುತ್ತೆ. ಅದನ್ನಲ್ಲಿ ಬರೀತಾರ, ಅಸುರಾಣಂ ಐಶ್ವರ್ಯಂ ಪದವ್ಯಾಧಿಕಂಚ ತೇಷಾಂ ಪಾಪ ವೃದ್ಧ್ಯರ್ಥಮೇವ ಭವಿಷ್ಯತಿ. ಅಂದ್ರೆ ಕೆಟ್ಟವ್ರಿಗೆ ಅದ್ ಕೊಡೋದ್ರ ಅಭಿಪ್ರಾಯನು, ಒಳ್ಳೆಯವ್ರಿಗೆ ಸಿಗ್ಲಿಲ್ಲ ಕೆಟ್ಟವ್ರಿಗೆಲ್ಲ ಸಿಕ್ತಲ್ಲ ಅಂದ್ರೆ ಪಾಪ ಅಭಿವೃದ್ಧಿ ಆಗ್ಬೇಕಾಗಿದೆ, ಅದಕ್ಕೋಸ್ಕರ ಹಾಗಾಗತ್ತೆ ಅಂತ ಅದನ್ನ ಇಲ್ಲಿ ಟಿಪ್ಪಣಿಯಲ್ಲಿ ಬರ್ತಿದ್ದಾರೆ. ಈ ರೀತಿ ಆ ಪ್ರಾಗ್ಜ್ಯೋತಿಷಪುರಾಧಿಪತ್ಯವನ್ನ ಕೊಟ್ಟ. ಅಷ್ಟೇ ಅಲ್ಲ, ಮುಂದೆ ಏನ್ ಮಾಡ್ದ ಅನ್ನೋದ್ರ ವರ್ಣನೆಯನ್ನು ಮುಂದಿನ ಶ್ಲೋಕ ಮಾಡ್ತಾ ಇದೆ. 100ನೇಯ ಶ್ಲೋಕ. ಲೋಕಪಾಲ ಪದಂ ಬ್ರಹ್ಮ ವರತಃ ಪರ್ವತೋಪಮಾನ್ ಕಾರಯಾಮಾಸ ಪಾಪಾನಾಂ ರಾಶೀಂಸ್ತೇನ ದುರಾತ್ಮನಾ. ಲೋಕಪಾಲ ಪದಂ, ಲೋಕಪಾಲ ಪದವಿ ಸಿಕ್ತು. ನಂತರ ಏನಾಯ್ತು ಅಂದ್ರೆ ಬ್ರಹ್ಮವರತಃ. ಬ್ರಹ್ಮವರತಃ ಅಂದ್ರೆ ಬ್ರಹ್ಮದೇವರ ವರ ಇತ್ತು, ಹಾಗಾಗಿ ಅವನಿಗಂತ ಲಾಭ ಆಗಿದ್ದು. ಲಾಭ ಏನೋ ಅಂತ ಐಶ್ವರ್ಯ ಕೊಟ್ಟ ಮೇಲೆ ಏನಾಯ್ತು, ಅವನು ಪಾಪಗಳ ರಾಶಿಯನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ದ. ಅಂದ್ರೆ ಮಾಡಿಸಿದ್ದೆಲ್ಲ ಭಗವಂತ. ಅದು ಯಾವ ತರ? ಪರ್ವತೋಪಮಾನ್ ಅಂತ ಹೇಳ್ತಾರೆ. ಪರ್ವತಕ್ಕೆ ಸಮಾನ, ಅಂತಹ ಪರ್ವತಕ್ಕೆ ಸಮಾನವಾದ ಏನೇನು ಪಾಪಗಳ ರಾಶಿ ಇದೆ, ಆ ಎಲ್ಲ ಪಾಪಗಳ ರಾಶಿಯನ್ನ ತಾನು ಈ ನರಕಾಸುರನ ಮುಖಾಂತರ ಮಾಡಿಸಿದ್ದಾನೆ. ಅಂದ್ರೆ ಪಾಪದ ಕೂಡ ತುಂಬಬೇಕು ಅಂತ ಅರ್ಥ. ಆ ತುಂಬಲಿಕ್ಕೆ ಅಂತ ಕಾಯ್ತಾ ಇದ್ದ. ಯಾವಾಗ ಆ ದುರಾತ್ಮ ಪೂರ್ತಿ ಪಾಪವನ್ನ ತುಂಬಿಸ್ಕೊಂಡು ತನ್ನ ಯೋಗ್ಯತೆಗೆ ತಕ್ಕ ಹಾಗೆ, ಆಗ ಅವನ ನಿಗ್ರಹ ಮಾಡ್ತಾನೆ ದೇವರು ಅಂತ ಅರ್ಥ. ಇಲ್ಲಿಗೆ ಇದು ವಿವರಣೆ ಮುಗಿಯಿತು ಈ ಭಾಗದ್ದು.
ಮುಂದೆ 101ನೇ ಶ್ಲೋಕ. ಸ್ವದಂಷ್ಟ್ರಾಂ ಚೋಗ್ರಪಾಪಾನಾಂ ಸಿದ್ಧ್ಯರ್ಥಂ ಅದದಾತ್ ಪ್ರಭುಃ. ಜಘಾನ ಸ್ವಯಮೇವಾಜೌ ಕೃಷ್ಣೋ ವೈ ರುಕ್ಮಿಣೀಪತಿಃ. ಒಂದ್ಸಲ ಸಿದ್ಧಾರ್ಥ ಆದ್ಮೇಲೆ ಏನ್ ಶಬ್ದ ಅದು ಗೊತ್ತಾಗ್ಲಿಲ್ಲ. ಸಿದ್ಧ್ಯರ್ಥಂ ಹ್ಮ್. ಆಮೇಲೆ ಅದದಾತ್. ಸರಿ, ಅದಾದ ಪ್ರಭು. ಕೃಷ್ಣೋ ವೈ ರುಕ್ಮಿಣೀಪತಿಃ. ಪಾತಯಾಮಾಸ ಕೋಪೇನ ತತ್ತಮೋಂಧಂ ಧರಾಸುತಂ. ತಮೋಂದಂ ಧರಾಸುತಂ ಅಂತಿದೆ ಆಚಾರ್ಯ. ಧರಾಸುತಂ ಅಲ್ಲ, ತಮೋಂದಂ ಧರಾಸುತಂ. ತತ್ ತಮೋಂಧಂ, ತತ್ ಅಂತ ಒಂದು ಶಬ್ದ, ಆಮೇಲೆ ತಮೋಂಧಂ, ಆಮೇಲೆ ಧರಾಸುತಂ. ವ್ಯತ್ಯಾಸ ಇದೆಯಾ? ಹೌದಾಚಾರ್ಯ, ಇಲ್ಲಿ ತಮೋಂದಂ ಧರಾಸುತಂ ಅಂತ ಮಾತ್ರ ಇದೆ. ಇಲ್ಲಿ ದತ್ತ ಇಲ್ಲ, ದತ್ತ ಶಬ್ದ ಇಲ್ಲ ಇಲ್ಲಿ. ತತ್ ಅಂತ ಒಂದು ಶಬ್ದ ಸೇರಿಸಿ. ಹೀಗೆ ಮುಂದೆ ಸ್ವದಂಷ್ಟ್ರಂ ಚ ಅಂತ ಕೆಲವು ಕಡೆ ಸಿಗ್ಬೋದು. ಸ್ವದಂಷ್ಟ್ರಾಮ್ ಅಂತ ಇಲ್ಲಿ ವ್ಯಾಖ್ಯಾನದಲ್ಲಿ ಹಾಗೆ ಪಾಠ ಹಿಡಿದಿದ್ದಾರೆ. ಸ್ವದಂಷ್ಟ್ರಾಮ್ ಅಂತ ಇಟ್ಕೊಳ್ಳಿ. ಸ್ವದಂಷ್ಟ್ರಾಮ್ ಚೋಕ್ರ ಪಾಪಾನ. ದಂಷ್ಟ್ರ ಅಂದ್ರೇನು? ಅವನ ಈ ಅವನ ಕೋರೆ ದಾಡಿ ಏನಿದೆ ಅದು ಸ್ವದಂಷ್ಟ್ರ ಅಂತ ಇಲ್ಲಿ ಕರೆದಿರೋದು. ತನ್ನ ದಂಷ್ಟ್ರ ವರಾಹದೇವರು ಅದು ಒಂದನ್ನ ಅವನು ಕಿತ್ಕೊಟ್ನಂತೆ. ಯಾರಿಗೆ? ನರಕಾಸುರನಿಗೆ. ಕಿತ್ಕೊಟ್ಟಿದ್ ಯಾಕೆ? ಅವನ ಕೋರೆಯ ಹಲ್ಲು ಅದನ್ನ ಯಾಕೆ ಕಿತ್ಕೊಟ್ಟಿದ್ದು ಅಂತಂದ್ರೆ, ಆ ನರಕಾಸುರನಿಗೆ ಇನ್ನು ಪಾಪ ಬುದ್ಧಿ ಜಾಸ್ತಿ ಆಗ್ಲಿ ಅಂತ ಇನ್ನೊಂದು ಶಕ್ತಿ ಸಿಕ್ತು ಅವನಿಗೆ. ಅದು ಅಮೋಘ ಅಸ್ತ್ರ. ಅದು ಏನ್ ವರಾಹದೇವರ ಹಲ್ಲು ಅಂತಂದ್ರೆ ಏನು? ದೊಡ್ಡ ಅಸ್ತ್ರ. ಅದನ್ನೇ ಕೊಟ್ಬಿಟ್ರು ಅವನಿಗೆ. ಕೊಟ್ಟಿದ್ ಯಾಕೆ? ಅವನಿಗೆ ಇನ್ನೂ ಪಾಪಕರ್ಮ ಜಾಸ್ತಿ ಮಾಡ್ಲಿ, ಪಾಪ ಬುದ್ಧಿ ಹೆಚ್ಚಾಗಿ ಇನ್ನು ಎಲ್ಲಾ ದೇವತೆಗಳನ್ನ ಪೀಡಿಸ್ಲಿ ಅಂತ. ಹಾಗೆ ಆಯ್ತು. ಇದೆಲ್ಲ ಯಾಕೆ ಮಾಡಿದ್ದು ಅಂದ್ರೆ, ನರಕೇನ ಪ್ರಾರ್ಥಿತ ಸನ್, ಸೃಷ್ಟಿ ಮಾಡಿದ ಮೇಲೆ ಮನಸ್ಸಿನಿಂದ ನರಕಾಸುರನ ಅವನು ಪ್ರಾರ್ಥನೆ ಮಾಡ್ದ ತನ್ನ ತಂದೆ ಹತ್ರ, ವರಾಹದೇವರ ಹತ್ರ. ಪ್ರಾರ್ಥನೆ ಮಾಡಿದ್ದಕ್ಕೆ ಎರಡರಲ್ಲಿ ಒಂದನ್ನು ತಾವು ಕೊಟ್ರು, ಉಪದೇಶನೂ ಮಾಡಿದ್ರು ಅಸ್ತ್ರವನ್ನ ಕೊಟ್ಟು. ಆಗ ನರಕಾಸುರನ ಪಾಪ ಬುದ್ಧಿ ಬಂತು. ಆಮೇಲೆ ಅಸ್ತ್ರ ತಗೊಂಡು ಎಲ್ಲಾ ದೇವತೆಗಳನ್ನ ಪೀಡೆ ಮಾಡ್ಲಿಕ್ಕೆ ಶುರು ಮಾಡ್ದ, ಪೀಡಿಸ್ಲಿಕ್ಕೆ. ಆಮೇಲೆ ದೇವತೆಗಳು ಋಷಿಗಳು ಎಲ್ರೂ ಹೋಗಿ ಪ್ರಾರ್ಥನೆ ಮಾಡಿದ್ರು. ಆಗ ಅದೇ ವರಾಹದೇವರು ಕೃಷ್ಣ ರೂಪ ತಗೊಂಡು ರುಕ್ಮಿಣೀಪತಿಯಾಗಿ ಆಜೌ ತಮ್ ಜಘಾನ, ಯುದ್ಧದಲ್ಲಿ ಆ ನರಕಾಸುರನನ್ನ, ಅಂದ್ರೆ ಧರಾಸುತ ಅಂದ್ರೆ ಧರಾದೇವಿಯ ಮಗ ಈ ನರಕಾಸುರನನ್ನ ತಾನು ಕೊಂದಿದ್ದಾನೆ. ಕೊಂದು ಏನ್ ಮಾಡ್ದ? ಪಾತಯಾಮಾಸ ಕೋಪೇನ ತತ್ತಮೋಂಧಂ ಧರಾಸುತಂ. ಬಹಳ ಕೋಪದಿಂದ ಭಗವಂತ ಏನ್ ಮಾಡಿದ? ಅವರನ್ನ ಅಂಧನ್ ತಮಸ್ಸಿಗೆ ಹಾಕಿದ ಅಂತ ಬಂತು. ಇದು ಸರಳವಾದ ಅರ್ಥ ನಮಗ್ ಗೊತ್ತಾಯ್ತು. ಅದೇ ಇಲ್ಲಿ ಕೆಲವು ಪ್ರಶ್ನೆಗಳಿವೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನ ವ್ಯಾಖ್ಯಾನಕಾರರು ಬರೀತಾರೆ. ಇಲ್ಲೇನ್ ಪ್ರಶ್ನೆ ಬರುತ್ತೆ ಅಂದ್ರೆ, ಈಗ ಅಂಧನ್ ತಮಸ್ಸಲ್ಲಿ ಹಾಕಿದ್ದೇನೋ ಸರಿ, ನಿಜ. ಕೋಪದಿಂದ ಅಂತ ಹೇಳಿದ್ರಲ್ಲ, ಈ ಕೋಪ ಪರಮಾತ್ಮನಿಗಿದೆಯಾ ಅಂತ ಪ್ರಶ್ನೆ. ಯಾಕಂದ್ರೆ ಕಾಮಕ್ರೋಧಾದಿಗಳನ್ನ ಋಷಿಮುನಿಗಳೇ ಗೆದ್ದಿರ್ತಾರೆ ಅಂತ ಕೇಳ್ತೀವಿ. ಇಲ್ಲ, ಕಾಮಕ್ರೋಧಾದಿಗಳು ಎಂಥವ್ರನ್ನೂ ಬಿಡಲ್ಲ ಅಂತ ಕೇಳ್ತೀವಿ. ದೇವರನ್ನೂ ಬಿಡ್ಲಿಲ್ಲ ಅಂತಂದ್ರೆ ಕೋಪ, ಹಾಗಾದ್ರೆ ಇವನ್ ದೇವ್ರ ಹೆಂಗಾಗ್ಲಿಕ್ಕೆ ಸಾಧ್ಯ? ಎಲ್ಲವನ್ನ ಮೀರಿದವನು. ಹಾಗಾದ್ರೆ ಕೋಪದಿಂದ ಈ ಅಂಧನ್ ತಮಸ್ಸಿನಲ್ಲಿ
ಈ ನರಕಾಸುರನ್ನ ಹಾಕಿದ, ಬೀಳಿಸಿದ, ತಮೋದ್ವಾರಕ್ಕೆ ಹೋಗುವಾಗ ಮಾಡ್ದ ಅಂತಂದ್ರೆ ಇದು ಹೇಗೆ ಅಂದ್ರೆ ಅದು ತಾಮಸ ಕ್ರೋಧೇನ ಅಂತ ವಿವರಣೆ ಮಾಡ್ತಾರೆ. ಇದು ಕ್ರೋಧ, ಎಲ್ಲಾ ಕೋಪ ಅದು ಕೆಟ್ಟದ್ದಲ್ಲ. ಕೆಲವು ಕೋಪ ಅದು ಒಳ್ಳೇದಕ್ಕೂ ಕಾರಣ. ಕೆಟ್ಟ ಕಾರ್ಯ ಮಾಡ್ಬೇಕಾದ್ರೆ ಕೋಪ ಮಾಡ್ಕೊಂಡು ಪ್ರತಿಭಟನೆ ಮಾಡಿದ್ರೆ ಅದು ಒಳ್ಳೇದೇ, ಅಂಥ ಕೋಪ ಬೇಕು. ಅದರಿಂದ ಕಾಮಕ್ರೋಧ ಲೋಭ ಅಂದ ಕೂಡ ಎಲ್ಲಾ ವಿಷಯದಲ್ಲೂ ಅದು ತಪ್ಪು ಅಂತಲ್ಲ. ಒಳ್ಳೆಯ ವಿಷಯ ಆಗಿದ್ರೆ ಅದು ಸರಿನೇ, ಒಳ್ಳೆಯ ವಿಷಯದಲ್ಲಿ ಕಾಮ ಒಳ್ಳೇದೆ. ಹಾಗಂತ ಮೋಕ್ಷದ ಬಗ್ಗೆನೆ ಕಾಮ ಇಲ್ದೆ ಹೋದ್ರೆ ನಾವು ಮೋಕ್ಷ ಸಾಧನೆ ಮಾಡಲ್ಲ. ಇನ್ನು ಕಾಮ ಅನ್ನೋದು ಬೇಕು, ಆದ್ರೆ ಸದ್ವಿಷಯಕ ಅಂತ ಒಳ್ಳೆ ವಿಷಯ ಆಗಿರ್ಬೇಕು. ಅದೇ ತರ ತಾನು ಈಶ್ವರ, ಯಾರು ಪರಮಾತ್ಮ, ಆ ಈಶ್ವರತ್ವ ಸ್ವಭಾವಕ್ಕೆ ಅನುಗುಣವಾಗಿ ಅದನ್ನ ಗಮನಿಸಿಕೊಂಡು ಪರಮಾತ್ಮ ತಾನು ಅವನನ್ನ ಸಂಹಾರ ಮಾಡಿದ್ದು ಅಷ್ಟೇ, ಅಂದ್ರೆ ಅನಂತ ಬಸ್ಸಲ್ಲಿ ಬೀಳೋ ಹಾಗೆ ಮಾಡಿದ್ದು ಅಷ್ಟೇ ಹೊರತು ಅವನಲ್ಲಿ ತಾಮಸ ಗುಣ ಇದೆ ಅಂತ ಅರ್ಥ ಅಲ್ಲ. ಯಾಕೆ ಅಂತಂದ್ರೆ ಭಗವಂತ ನಿರ್ಗುಣ ಅಂತ ಅನಿಸ್ಕೊಳ್ತಾನೆ. ನಿರ್ಗುಣ ಅಂದ್ರೇನು? ಪ್ರಾಕೃತ ಗುಣ ಇಲ್ಲ, ಸತ್ವಗುಣ, ರಜೋಗುಣ, ತಮೋಗುಣ ಇದು ಯಾವುದೂ ಇಲ್ಲ. ಅಂತಹ ನಿರ್ಗುಣನಾದ ಭಗವಂತನಲ್ಲಿ ಯಾವುದೇ ಗುಣಕ್ಕೆ ಅವಕಾಶ ಇಲ್ಲ ಅಂದ್ಮೇಲೆ, ಈ ತರದ ಗುಣಕ್ಕೆ ಅವಕಾಶ ಇಲ್ಲ ಅಂದ್ಮೇಲೆ ಭಗವಂತ ಹೇಗ್ ತಾನೆ ಈ ತಾಮಸ ಗುಣ ಕಾರ್ಯವಾದ ಕ್ರೋಧ ಇಟ್ಕೊಂಡು ಅವನು ಸಂಹಾರ ಮಾಡ್ಲಿಕ್ಕೆ ಸಾಧ್ಯ? ಅದನ್ನ ವಿವರಣೆ ಮಾಡಿದ್ದಾರೆ. ನತು ತಾಮಸ ಕ್ರೋಧೇನ ತಸ್ಯ ನಿರ್ಗುಣೇ ಹರೋ ಅಭಾವಾತ್ ಧರಾದೇವಿ ಪುತ್ರ ತಮಸಿ ಪಪಾತ ತಮೋದ್ವಾರಂ ಜಗಾಮ ಕಲ್ಪಾಂತೆ ಅಂಧೇ ತಮಸಿ ಪ್ರತಿಷ್ಠತಿ. ಈಗಲೇ ಅದನ್ನ ತಪಸ್ಸಿಗೆ ಬಿದ್ದ ಇಲ್ಲ, ಇನ್ನೂ ಸಾಧನೆ ಮಾಡ್ಲಿಕ್ಕಿದೆ. ಕಲ್ಪದ ಕೊನೆಗೆ ಯಾವಾಗ ಎಲ್ರಿಗೂ ಒಂದು ಮೋಕ್ಷ, ಒಂದು ಅನಂತ ತಪಸ್ಸು ಅಂತ ಇರ್ತಲ್ಲ, ಕೊನೆಗೆ ವ್ಯವಸ್ಥೆ, ಬ್ರಹ್ಮದೇವರ ಆಯುಷ್ಯ ಎಲ್ಲ ಕಳೆದ ಮೇಲೆ ಆವಾಗ ಅವನು ಅಂಧನ್ ತಪಸ್ಸಿಗೆ ಹೋಗ್ತಾನೆ ಅಂತ ಅರ್ಥ. ಅದನ್ನ ಇಲ್ಲಿ ತತ್ತಮೋಂಧಂ ಪಾತಯಾಮಾಸ, ಬೀಳಿಸಿದ ಅಂದ್ರೆ ಮುಂದೆ ಅವಶ್ಯವಾಗಿ ಬಿದ್ದೇ ಬೀಳ್ತಾನೆ ಅಂತ ಆ ಅರ್ಥದಲ್ಲಿ ಈಗಲೇ ಬೀಳಿಸಿದ ಅಂತ ಹೇಳಿದ್ದು. ಈ ರೀತಿ ಪಾತಯಾಮಾಸ ಕೋಪೇನ ಅನ್ನೋ ಶಬ್ದದ ಅರ್ಥ. ಇನ್ನೊಂದು ಈಶ್ವರತ್ವ ಸ್ವಭಾವೇನ ತಸ್ಯ ಪಾಪ ಅನುಸಾರೇಣ, ಪಾಪಾನುಸಾರಿಯಾಗಿ ಅಂದ್ರೆ ಕೋಪ ಅಂದ್ರೆ ಏನರ್ಥ? ಕೋಪ ಬಂದಿದ್ ಯಾರಿಗೆ? ಆ ಕೋಪ ಅನ್ನೋದು ಕೇವಲ ಕೋಪ ಅನ್ನೋ ಅರ್ಥದಲ್ಲೇ ತಗೊಳಲ್ಲ. ಕೋಪದ ಜೊತೆಗೆ ಅನೇಕ ದೋಷ ಅಂದ್ರೆ ಅಹಂಕಾರ, ಮದ ಇದೆಲ್ಲ ಇದೆ ಅಂತ ಅರ್ಥ. ಕೋಪ ಬರ್ತಾ ಇದೆ ಅರ್ಥ ನಾನೇ ಅನ್ನೋ ಭಾವ ಇದೆ ಅಂತ ಅರ್ಥ. ಅದಕ್ಕೇನಾಯ್ತು? ಪಾಪ ಘಟನೆ ಆಯ್ತು, ಅದಕ್ಕನುಸಾರಿಯಾಗಿ ಅಂತ. ಹಾಗಾದ್ರೆ ಕೋಪ ಏನಂದ್ರೆ ಆ ಕೋಪ, ಮದ ಅದನ್ನೆಲ್ಲ ಅನುಸರಿಸಿಕೊಂಡು ಪಾತಯಾಮಾಸ ಅಂತ. ಆಗ ದೇವರಿಗಿದ್ದು ಸಂಬಂಧನೇ ಪಡಲ್ಲ ಈ ಶಬ್ದ ಅಂತ ಹೀಗೂ ಒಂದು ವಿವರಣೆಯನ್ನ ಮಾಡಿದ್ದಿದೆ. ಆದ್ರೆ ಆ ವಿವರಣೆಯಲ್ಲಿ ಸ್ವಲ್ಪ ಸಮಸ್ಯೆ ಇದೆ. ಆ ತರ ವಿವರಣೆ ಮಾಡಿದ್ರೆ ಅದಕ್ಕೇನು ಪರಿಹಾರ ಹೇಳ್ಬೇಕು ಅಂದ್ರೆ ಈಗ ಹೇಳಿದ ರೀತಿಯಲ್ಲೇ ಕೋಪೇನ ಅನ್ನೋ ಶಬ್ದಕ್ಕೆ ಭಗವಂತನ ಕೋಪ ಅದು ತಾಮಸ ಗುಣದ ಕೋಪ ಅಲ್ಲ ಹೊರತು ಹೇಗೆ ನರಸಿಂಹದೇವರ ಕೋಪ ಅಂದ್ರೆ ಅದು ತಾಮಸ ಗುಣನ ಅಲ್ಲ, ತಾಮಸ ಗುಣದ ಕಾರ್ಯ ಅಲ್ಲ. ಅದೇ ತರ ಇಲ್ಲು ಅಂತ ಭಾವಿಸ್ಬೇಕು ಅಂತ ಈ ರೀತಿ ಇದೊಂದು ವಿಷಯವನ್ನ ಇಲ್ಲಿ ತಿಳಿಸಿದ್ದಾರೆ. ಇಲ್ಲಿವರೆಗೆ 102ನೇ ಶ್ಲೋಕದಲ್ಲಿ ಒಂದು ಪಾದ ಪೂರ್ಣ ಆಯಿತು. ಇನ್ನು ಮುಂದೆ ಇನ್ನೊಂದು 10-12 ಶ್ಲೋಕ ಇದೆ. 10-12 ಶ್ಲೋಕ ಅಂದ್ರೆ ಈ ಸಮಗ್ರ ಮೊದಲನೇ ಅಧ್ಯಾಯ ಮುಕ್ತಾಯ ಆಗುತ್ತೆ. ಮತ್ತೆ ಇನ್ನು ಮುಂದಿನ ಶ್ಲೋಕಗಳ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಗುರುವಂತರ್ಗತ. ಕೋಪ ಅಂದಾಗ ಭೀಮಸೇನ್ ದೇವರು ದುರ್ಯೋಧನ ಮೇಲೆ ತೋರಿಸಿದ ಕೋಪ ಅಂತ ಇಟ್ಕೋಬಹುದಲ್ವಾ? ಸಾತ್ವಿಕ ಕೋಪ. ಆತರ ಇಟ್ಕೊಬಹುದು ಖಂಡಿತ. ನಮಸ್ಕಾರ ಸರ್. ಹಸರಾಜ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣರಿಗೆ ನಮಸ್ಕಾರ.